ಹಲೋ ಕರ್ನಾಟಕ. ನಾಳೆ ನಾವು ನವರಾತ್ರಿಯ 3ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಚಂದ್ರಘಂಟ ಅನ್ನೋ ದೇವಿನ ಪೂಜಿಸ್ತೀವಿ. ಜೊತೆಗೆ ಅವರ ಕಲರ್ ಬಂದ್ಬಿಟ್ಟು ರಾಯಲ್ ಬ್ಲೂ ಆಗಿರುತ್ತೆ. ಇವರು ಒಂದು ಶಕ್ತಿ ಶೌರ್ಯದ ಪ್ರತೀಕ ಅಂದರೆ ಕೂಡ ತಪ್ಪಾಗಲ್ಲ. ದೇವಿಯ 3ನೇ ಅವತಾರ. ಸೊ ಇವತ್ತು ನಾನು ನಿಮಗೆ ಅದರದ್ದು ಸ್ಪೆಷಲ್ ಡೀಟೇಲ್ಡ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಯಾವುದು ಅದು ನಮ್ಮ ಹೆಲ್ತಿಗೆ ಹೇಗೆ ಬೆನಿಫಿಷಿಯಲ್ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡೆ ತನಕ ನೋಡಿ. ಸೊ ಈ ಒಂದು ರೆಸಿಪಿಯಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಬ್ಲ್ಯಾಕ್ ವನದ್ರಾಕ್ಷಿ ಅಥವಾ ಕರಿ ವನದ್ರಾಕ್ಷಿ ಅಂತ ಅದೇನಂತೀವಲ್ಲ ಅದು, ಇಲೈಚಿ, ಪರ್ಪಲ್ ಕ್ಯಾಬೇಜ್ ಆಗಿರ್ಬೋದು, ಪೀನಟ್ಸ್ ಆಗಿರ್ಬೋದು, ಕೋಕೋನಟ್ ಮಿಲ್ಕ್ ಮತ್ತು ಫ್ರೆಶ್ ಕೋಕೋನಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆಪ್ಷನಲ್ ಆಗಿ ಬನಾನಾ ಕೂಡ ಎಕ್ಸ್ಟ್ರಾ ಸ್ವೀಟ್ನೆಸ್ಗೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಕಟ್ ಮಾಡಿ ಕೂಡ ಹಾಕೋಬೋದು. ಸೊ ಹಾಗಾದರೆ ಒಂದೊಂದು ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ. ಬಿಕಾಸ್ ವಿಡಿಯೋ ನೋಡಿದ ತಕ್ಷಣ ನಿಮಗೆ ರೆಸಿಪಿ ಏನಂತ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಬಿಕಾಸ್ ಇದು ವೆರಿ ಈಸಿ ಆ್ಯಂಡ್ ಕಾಮನ್ ಆಗಿ ಮಾಡುವಂಥ ಒಂದು ರೆಸಿಪಿ. ರಾತ್ರಿ ಎಲ್ಲ ನೆನೆಸಿಟ್ರು ವನದ್ರಾಕ್ಷಿ, ಅದರಲ್ಲೂ ಕಪ್ಪು ವನದ್ರಾಕ್ಷಿನ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಲಿವರಲ್ಲಿ ಏನಾದರೂ ಡ್ಯಾಮೇಜ್ ಆಗಿರೋ ಸೆಲ್ಸ್ಗಳಿದ್ರೆ ಅದನ್ನು ಹೊರಗಡೆ ಹಾಕುತ್ತೆ. ಬೈಲ್ ಸಿಕ್ರಿಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಐರನ್ ಲೆವೆಲ್ಸ್ನ ಜಾಸ್ತಿ ಮಾಡಿ ಹಿಮೋಗ್ಲೋಬಿನ್ನ ಇದು ಇನ್ಕ್ರೀಸ್ ಮಾಡುತ್ತೆ. ಇಲೈಚಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಲಿವರಲ್ಲಿರುವಂಥ ಎಂಜೈಮ್ಸ್ಗಳಿಗೆ ಸಪೋರ್ಟ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಕೂಲಿಂಗ್ ಇಫೆಕ್ಟ್ ಕೂಡ ಕೊಡುತ್ತೆ. ಸೊ ಇದರಲ್ಲಿ ನಾನು ಯೂಸ್ ಮಾಡುವಂಥ ಕೌ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಬಿಕಾಸ್ ನೀವಿಲ್ಲ ಅಂದರೆ ನೀವು ಕೋಕೋನಟ್ ವಾಟರ್ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಮತ್ತು ನಾನಿಲ್ಲಿ ಪೊಮೊಗ್ರಾನೇಟ್ ಯೂಸ್ ಮಾಡಿದ್ದೀನಿ. ಬಿಕಾಸ್ ಅದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಇದು ಓವರ್ ಆಲ್ ಬಂದ್ಬಿಟ್ಟು ಈ ಒಂದು ಡ್ರಿಂಕ್ ನಮಗೆ ಏನಾಗುತ್ತೆ ಅಂದರೆ ಬಾಡಿನ ಕ್ಲೆನ್ಸ್ ಮಾಡುತ್ತೆ, ಜೊತೆಗೆ ಎಂಜೈಮ್ಸ್ನ ಸಪೋರ್ಟ್ ಮಾಡುತ್ತೆ, ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ, ಇದರಿಂದ ಫ್ಯಾಟ್ ಬಿಲ್ಡ್ ಆಗದೆ ಇರೋ ಥರ. ಸೊ ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಆಗಿರಬಹುದು ಅಥವಾ ಮಕ್ಕಳಿಗೆ ರುಚಿ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಮಕ್ಕಳಿಗೂ ಕೂಡ ಇದನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಬನಾನಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸಲಾಡ್ ರೆಸಿಪಿಗೆ ನಾವು ಬಂದಾಗ ಇದರಲ್ಲಿ ನಾನು ಪರ್ಪಲ್ ಕ್ಯಾಬೇಜ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದ್ಬಿಟ್ಟು ನಮಗೆ ಪವರ್ಫುಲ್ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ತಪ್ಪಾಗಲ್ಲ. ಲಿವರ್ನ ಡಿಟಾಕ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದು ಹೈ ಫೈಬರ್ ಆಗಿರೋದ್ರಿಂದ ಟಾಕ್ಸಿನ್ಸ್ಗಳನ್ನ ಕೂಡ ಅದು ರಿಮೂವ್ ಮಾಡುತ್ತೆ. ಸೊ ಇಲ್ಲಿ ನೀವು ಪರ್ಪಲ್ ಕ್ಯಾಬೇಜ್ ಜಸ್ಟ್ ಕಲರ್ ಪರ್ಪಸಿಗೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಕ್ಯಾಬೇಜ್ ಕೂಡ ತೊಗೋಬೋದು ವಿಚ್ ಇಸ್ ಇನ್ ಹೈ ಫೈಬರ್. ಸೊ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಾವು ಈ ಒಂದು 9 ದಿನ ಊಟ ಮಾಡೋದ್ರಿಂದ, ಸಾತ್ವಿಕ್ ಫುಡ್ ಹೋಗೋದ್ರಿಂದ ಬಾಡಿಯಲ್ಲಿರೋ ಟಾಕ್ಸಿನ್ಸ್ಗಳನ್ನ ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು. ಬಟ್ ನೆನಪಿಟ್ಕೊಳ್ಳಿ, ನಾವಿಲ್ಲಿ ಏನಂದರೆ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವಂಥ ಫುಡ್ಗಳು ಮತ್ತು ಹೈ ಫೈಬರ್ ಇರುವಂಥದ್ದುಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಚಾಪರ್ ಸಹಾಯದಿಂದ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ 9 ಡೇಸ್ ನಾನು ಆಲ್ಮೋಸ್ಟ್ ಎಲ್ಲನೂ ನೋ ಆಯಿಲ್ ಮತ್ತು ನೋ ಬಾಯ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಕುಕಿಂಗ್ ಪ್ರೊಸೆಸ್ನ ನಾನಿಲ್ಲಿ ತೊಗೊತಾ ಇಲ್ಲ. ವೆರಿ ಸಿಂಪಲ್, ಆರಾಮಾಗಿ ನೀವು ಮಾಡ್ಬೋದು. ಫುಲ್ ಡೇ ಫಾಸ್ಟಿಂಗ್ ಇರೋದ್ರಿಂದ ನಿಂತ್ಕೊಂಡು ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೂ ಕೂಡ ಒಂದು 5 ರಿಂದ 10 ನಿಮಿಷದಲ್ಲಿ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇದರಲ್ಲಿ ಯೂಸ್ ಮಾಡಿರುವಂಥ ಕರ್ಡ್ ಬಂದುಬಿಟ್ಟು ಪ್ರೋಬಯೋಟಿಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಟಾಕ್ಸಿನ್ಸ್ಗಳನ್ನ ರಿಮೂವ್ ಮಾಡುತ್ತೆ. ಪೀನಟ್ಸ್ ಬಂದುಬಿಟ್ಟು ಒಂದು ಕ್ರಂಚಿನೆಸ್ಗೆ ಆಯಿತು ಮತ್ತು ಮೆಟಾಬಾಲಿಸಮ್ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಲಿವರ್ನ ಕೂಡ ಅದು ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಯೂಸ್ ಮಾಡಿರುವಂಥ ಫ್ರೆಶ್ ಕೋಕೋನಟ್ ನಮಗೆ ಫುಲ್ ಡೇ ಸೂದಿಂಗ್ ಮತ್ತು ಕೂಲ್ನೆಸ್ನ ಕೊಡುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ ಫಾಸ್ಟಿಂಗಲ್ಲಿದ್ದಾಗ ತುಂಬ ಆ್ಯಸಿಡಿಟಿ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ಅದಕ್ಕಾಗಿ ಎಷ್ಟು ಕಾಮ್ ಆ್ಯಂಡ್ ಕ್ವೈಟ್ ಆಗಿರುವಂಥ ಫುಡ್ಗಳನ್ನ ನಾವು ಅವಾಗ ತೊಗೋತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಓವರ್ ಆಲ್ ಈ ಡ್ರಿಂಕ್ ಮತ್ತು ಈ ಒಂದು ಸಲಾಡ್ ಕೊಂಬೋನ ನಾವು ಯೂಸ್ ಮಾಡಿದಾಗ ಇದರಿಂದ ನಮಗೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳೋದಾದರೆ, ಈ ಯೂಸ್ ಮಾಡಿರುವಂಥ ವನದ್ರಾಕ್ಷಿ, ಕ್ಯಾಬೇಜ್, ಇದು ಪೊಮೊಗ್ರಾನೇಟು ಟಾಕ್ಸಿನ್ಸ್ಗಳನ್ನ ರಿಮೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಕ್ಯಾಬೇಜು, ಪೀನಟ್ಸು ಏನಾಗುತ್ತೆ ಅಂದರೆ ಲಿವರ್ ಸೆಲ್ಸ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಎಂಜೈಮ್ಸ್ಗಳನ್ನ ಬೂಸ್ಟ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡೋದಲ್ಲದೆ ಗಟ್ ಹೆಲ್ತ್ನ ಕೂಡ ಕಾಪಾಡುತ್ತೆ. ಡೆಫಿನೆಟ್ಲಿ ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅನ್ನುವಂಥ ಒಂದು ರೆಸಿಪಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತಂತ ಹೇಳಿ. ನಾಳೆ ಮತ್ತೊಂದು ನವರಾತ್ರಿ ಅವತಾರದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಬಾಯ್, ಟೇಕ್ ಕೇರ್.